ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕುಕ್ಕಿಂಗ್ ರೆಸಿಪಿ ಹೇಗೆ ಏನು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ದಯವಿಟ್ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಕುಕ್ಕಿಂಗ್ ರೆಸಿಪಿ ಏನಂದರೆ ನಿಪ್ಪಟ್ಟು ಮಾಡೋದು ಹೇಗೆ ಅಂತಂದು ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಇದ್ದನೇ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ವಿಡಿಯೋನ ಮಾಡಲಿಕ್ಕೆ. ನೋಡಿ, ಇವಾಗ 1 kg ಮೈದಾ ಹಿಟ್ಟಿಗೆ ಅದಕ್ಕೆ ತಕ್ಕ ಹಾಗೆ ಕರೆ ಎಳ್ಳು, ಜೀರಿಗೆ, ಅಜ್ವಾನ ಅಥವಾ ಓಂಕಾಳು ಅಂತ ಹೇಳ್ತೀವಿ, ಅದನ್ನು ಹಾಕ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಕರಿ ಎಳ್ಳು ಇಷ್ಟು ಅಂತ. ಒಂದು ಸ್ಪೂನಲ್ಲಿ 2ರಿಂದ 3 ಚಮಚ ಆದರೆ ಸಾಕು 1 kg ಮೈದಾ ಹಿಟ್ಟಿಗೆ. ಸೊ ಹಾಗೆ ಒಂದು ಸ್ವಲ್ಪ ಅಜ್ವಾನ, ಜೀರಿಗೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. 1 kg ಹಿಟ್ಟನ್ನು ಮೊದಲಿಗೆ ಹಾಕ್ಕೊಂಡು ನೀಟಾಗಿ ಅದಕ್ಕೆಲ್ಲ ಮಿಕ್ಸ್ ಮಾಡಬೇಕು. ಆದ ನಂತರ ಅದಕ್ಕೆ ಹಾಕೊಂಡ ನಂತರ ಏನಂದರೆ ಅದಕ್ಕೆ ತಕ್ಕ ಹಾಗೆ ಉಪ್ಪು, ಖಾರ, ಅರಿಶಿನ ಪುಡಿ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಎಷ್ಟು ಅಂತ. 2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದಾರೆ. ಟರ್ಮರಿಕ್ ಪೌಡ್ರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಅರಿಶಿನ ಪುಡಿ ಹಾಕಿದ್ದಾರೆ. ಅದಕ್ಕೆ ಆಮೇಲೆ ಅರಿಶಿನ ಪುಡಿ ಹಾಕಿದ ನಂತರ 2ರಿಂದ 3 ಚಮಚ ಬ್ಯಾಡಗಿ ಚಿಲ್ಲಿ ಪೌಡರ್, ಅಂದರೆ ಖಾರ ನೋಡಿ ಹಾಕ್ಕೋಬೇಕು, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ. ಇದರಿಂದ ಒಂದು 3 ಚಮಚದಷ್ಟು ಹಾಕ್ಕೊಂಡಿದ್ದೆ. ಖಾರ ನಮಗೆ ಖಾರಕ್ಕೆ ತಕ್ಕ ಹಾಗೆ, ನಮ್ಮ ರುಚಿ ತಕ್ಕ ಹಾಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಾವಿಲ್ಲಿ 3 ಚಮಚ ಹಾಕಿದ್ದೀವಿ. ತುಂಬ ಸ್ಟ್ರಾಂಗ್ ಇದೆ ಇದು ಖಾರ, ಹಾಗಾಗಿ 3 ಚಮಚ 1 kg ಹಿಟ್ಟಿಗೆ 3 ಚಮಚ ಹಾಕಿದ್ದೀವಿ, ನಾರ್ಮಲ್ ಚಮಚ ಸ್ಪೂನಲ್ಲಿ. ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೋಬೇಕು, ನಮಗೆ ಎಷ್ಟು ಬೇಕೋ ಅಷ್ಟನ್ನು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅಷ್ಟೇ. ಹಾಗೆ ನೀಟಾಗಿ ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಕರಿಬೇವು, ಕೊತ್ತಂಬರಿನೂ ಸಹ ಹಾಕ್ಕೊಂಡಿದ್ದೀವಿ. ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಯಮ್ಮಿಯಾಗಿರುತ್ತೆ. ಹಾಗಾಗಿ ಕರಿಬೇವು, ಕೊತ್ತಂಬರಿನೂ ಸಹ ನೀಟಾಗಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ನೀಟಾಗಿ ವಿಡಿಯೋ ನೋಡಿದೆ ಅಂದರೆ ಎಲ್ಲದೂ ವಿವರವಾಗಿ ಕಾಣುತ್ತೆ. ಮೊದಲಿಗೆ ಮಾಡಿದ್ರೂ ಸಹ ಫೇಲ್ಯೂರ್ ಆಗೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ಮಾಡಲಿಕ್ಕೆ. ಮೊದಲಿಗೆ ಅಂದರೆ ಹೇಗಾಗುತ್ತೋ ಏನೋ ಅನ್ನೋ ಭಯ ಇರುತ್ತೆ ಕೆಲವರಿಗೆ. ಸೊ ಹಾಗಾಗಿ ಆ ಥರ ಏನೂ ಆಗೋಲ್ಲ. ನಾವಿಲ್ಲಿ 1 kg ಹಿಟ್ಟಿಗೆ ಮಾಡ್ತಕ್ಕಂಥದ್ದಲ್ವ, ತುಂಬ ಜಾಸ್ತಿ ಆಗುತ್ತೆ. 1/4 kg, ಅರ್ಧ kg ಹಿಟ್ಟಿಗೆ ಮಾಡ್ಕೋಬೋದು ಈಸಿಯಾಗಿ ಫಸ್ಟಿಗೆ. ಸೊ ನೋಡಿ, ಇದು ಖಾರ, ಉಪ್ಪು, ಜೀರಿಗೆ ಎಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ನೋಡ್ಕೋಬೇಕು, ಮಿಕ್ಸ್ ಮಾಡಿಕೊಂಡು. ಉಪ್ಪು ಇಲ್ಲಾಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಸೊ ಹಾಗಾಗಿ ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೇನು ಗೊತ್ತಾ, ಬಿಸಿ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆನ ಬಿಸಿ ಮಾಡಬೇಕು. ಬಿಸಿ ಮಾಡಿದ್ದು ಹಾಕ್ತಾಯಿದ್ದಾರೆ ನೋಡಿ ಇಲ್ಲಿ. ಬಿಸಿ ಎಣ್ಣೆ ಒಂದು ಟೀ ಗ್ಲಾಸಷ್ಟು ಬಿಸಿ ಎಣ್ಣೆ ಕಾಸ್ಕೊಂಡು ಹಾಕ್ಕೋಬೇಕು. ನೀಟಾಗಿ ಕಾದ ನಂತರ ಹಾಕಿ ಬಿಡಬೇಕು ಒಂದು 5 ನಿಮಿಷ. ನೋಡಿ, ಈ ಥರ ನೀಟಾಗಿ ಎಲ್ಲದನ್ನು ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲದೂ ನೀಟಾಗಿ ಮಿಕ್ಸ್ ಆಗಬೇಕು. ಹಿಟ್ಟು ನೀಟಾಗಿ ಬರಬೇಕು ನೋಡಿ, ಆ ಥರ ಕಲರ್ಫುಲ್ ಕಾಣಿಸ್ತಾ ಇದೆ. ಹಿಟ್ಟೆಲ್ಲ ಮಿಕ್ಸ್ ಮಾಡಿದ ನಂತರ ಹಾಗೆ ಅದನ್ನು ಕಲರೆಲ್ಲ ಬಂದ ತಕ್ಷಣಕ್ಕೆ ನೋಡಿ, ಈ ಥರ ಬಿಸಿನೀರಲ್ಲಿ, ಅದು ತಣ್ಣೀರು ಹಾಕಬಾರ್ದು, ಅದಕ್ಕೆ ಬಿಸಿನೀರೇ ಹಾಕಬೇಕು. ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಬಿಸಿನೀರಲ್ಲಿ ಹಿಟ್ಟನ್ನು ನಾದಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಮ್ಮಿಗೆ ಕಾಣಿಸ್ತಾ ಇದೆ ಹಿಟ್ಟು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಕಲಸಿದ ನಂತರ 1 hour ಅದು ರೆಸ್ಟ್ ಇರಬೇಕು. 1 hour ನಂತರ ಅದು ಮಾಡಲಿಕ್ಕೆ ರೆಡಿ ಆಗ್ತಕ್ಕಂಥದ್ದು. ನೋಡಿ ಎಷ್ಟು ಕಾಣಿಸ್ತಾ ಇದೆ. ಹಾಗೆ 1 ತಾಸಿನ ನಂತರ ಇದು ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥದ್ದು. ನೋಡಿ, ಹಾಕಿ ಹಿಟ್ಟನ್ನು ಅದ್ಬಿಟ್ಟು ನೀಟಾಗಿ ಉತ್ತಕ್ಕಂಥದ್ದು. ಆಮೇಲೆ ನಾವು ಸಣ್ಣಗೆ ಒಂದು ಇದಷ್ಟು ಮಾಡ್ಕೋಬೇಕು ಅಂತಂದರೆ ಈ ಥರ ಕಟ್ ಮಾಡ್ತಕ್ಕಂಥದ್ದು. ನೋಡಿ, ಇದು ರೊಟ್ಟಿ ಆಕಾರದಾಗಿ, ಚಪಾತಿ ಆಕಾರದಲ್ಲಿ ಉದ್ದಿರ್ತಕ್ಕಂಥದ್ದನ್ನು ಸಣ್ಣ ಸಣ್ಣ ಇದ್ರಾಗಿ ಮಾಡ್ತಕ್ಕಂಥದ್ದು. ಇದೆಲ್ಲ ಮಿಕ್ಕಿದ ಹಿಟ್ಟು ಎಲ್ಲ ಉದ್ದಿ ನೀಟಾಗಿ ಇಟ್ಟಿರ್ತಾರಲ್ವ, ಆ ಹಿಟ್ಟಿನಿಂದ ಮಾಡಿರ್ತಕ್ಕಂಥದ್ದು. ಇದು ವೇಸ್ಟಾಗಿ ಲಾಸ್ಟಾಗಿರ್ತಕ್ಕಂಥದ್ದು ಇದು. ಸೊ ಇದನ್ನು ಈ ಥರ
ಕಟ್ ಮಾಡಿಬಿಟ್ಟು ಮತ್ತು ವೇಸ್ಟ್ ಆಗುತ್ತಲ್ವ. ಸೊ ಹಾಗಾಗಿ ಇದನ್ನು ಈ ಥರ ಕಟ್ ಮಾಡಿಬಿಟ್ಟು ಮಾಡ್ತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ಸ್ನೇಹಿತರೆ, ನೋಡಿದ್ರಿ ಅಲ್ವಾ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ದಯವಿಟ್ಟು ನನ್ನ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳಿಬಿಟ್ಟು, ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಏನೇ ನೋಡ್ತಾ ಇದ್ದೀರಿ, ಪರಿಸರ ಪ್ರಪಂಚ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ಈ ಥರ ಕಾಣಿಸುತ್ತೆ. ಆಮೇಲೆ ನಮ್ಮ ಮನೆ ಹತ್ರ ಕರಿಯಮ್ಮ ದೇವರ ಕಾರ್ತಿಕ ಇತ್ತು. ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ವಿಡಿಯೋ ಮಾಡಿದ್ವಿ. ನೈಟ್ ಅಲ್ವಾ, ಸೊ ಹಾಗಾಗಿ ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ಏನು ತುಂಬ ದೂರ ಏನಿಲ್ಲ. ಸೊ ಹಾಗಾಗಿ ಅದಿಷ್ಟು ಒಂದು ಸ್ವಲ್ಪ ವಿಡಿಯೋ ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದೆ. ಹೇಗೆ ಕಾಣಿಸ್ತಾ ಇದೆ, ಯಾಕಂದರೆ ದೇವರ ಆಶೀರ್ವಾದ ಎಲ್ಲರಿಗೂ ಇರಬೇಕು. ದೇವರಿಲ್ಲ ಅಂದರೆ ನಾವಿಲ್ಲ, ಹೌದಲ್ವಾ. ಹಾಗಾಗಿ ಸ್ವಲ್ಪ ವಾಯ್ಸು ಮನೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ದೇವರಿಗೆಲ್ಲ, ತುಂಬ ಚೆನ್ನಾಗಿತ್ತು. ಹಾಗೆ ಪ್ರಸಾದ ಸಹ ಇರುತ್ತೆ ಕಾರ್ತಿಕ್ ಮಾಸದಲ್ಲಿ. ಹೇಗೆ ಕಾಣಿಸ್ತಾ ಇದೆ ನೋಡಿ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಮುಂದಿನ ವಿಡಿಯೋ ಯಾವುದು ಬೇಕು, ಯಾವ ಕುಕ್ಕಿಂಗ್ ರೆಸಿಪಿ ಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ದೇವಸ್ಥಾನ. ಹಬ್ಬ ಹರಿದಿನ ಆಮೇಲೆ ಕಾರ್ತಿಕ್ ಮಾಸದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಹೂವಿನ ಅಲಂಕಾರನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ತುಂಬ ಅದು ರೋಡ್ ತುಂಬಾ ಲೈಟಿಂಗ್ ಸರದಲ್ಲಿ ಮಾಡಿರ್ತಕ್ಕಂಥದ್ದು, ಹಾಕಿರ್ತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಪಕ ಪಕ ಅಂತ ಮಿಂಚ್ತಾ ಇದೆ ಅಂತಂದು. ಸೊ ತಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ಅದ್ಭುತವಾಗಿ ಲೈಟಿಂಗ್ ಸರದಿಂದ ಶೃಂಗಾರ ಮಾಡಿದ್ದಾರೆ ಅಂತ. ತುಂಬ ಅಲಂಕಾರವಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.